ಬಾಗಲಕೋಟೆಯಲ್ಲಿ ನಿಲ್ಲದ ಅಕ್ಕಿ ಕಳ್ಳರ ಹಾವಳಿ. ಅನ್ನಭಾಗ್ಯದ ಅಕ್ರಮ ಸಾಗಾಟ ನಿರಂತರವಾಗಿ ಸಾಗ್ತಾ ಇದೆ. ಅನ್ನಭಾಗ್ಯ ಅಕ್ರಮಕ್ಕೆ ಬ್ರೇಕ್ ಹಾಕಲಿಕ್ಕೆ ಇದೀಗ ವಿನೂತನ ಕ್ರಮವನ್ನು ಅಲ್ಲಿ ಅನುಸರಿಸಲಾಗ್ತಾ ಇದೆ. ಅದುವೇ ಡಂಗೂರ ಸಾರಿ ಎಚ್ಚರಿಕೆಯ ಸಂದೇಶವನ್ನು, ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದಾರೆ. ಗ್ರಾಮಗಳಲ್ಲಿ ಡಂಗೂರ ಸಾರಿ ಜನರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಅಧಿಕಾರಿಗಳು. KDP ಸಭೆಯಲ್ಲಿ ಜಿಲ್ಲಾ ಆಹಾರ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು. ಪಡಿತರ ಅಕ್ಕಿನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಕ್ರಮ ಅಂತ ಹೇಳಿ ಈಗ ಪಡಿತರ ಚೀಟಿ ರದ್ದು ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಮಾರಾಟ ಖರೀದಿಸಿದರೆ ಕೇಸ್ ಹಾಕ್ತೀವಿ, ದಂಡವನ್ನು ವಿಧಿಸ್ತೀವಿ ಅಂತ ಹೇಳಿ ಬಾದಾಮಿ ಪಟ್ಟಣದಲ್ಲಿ ಪುರಸಭೆ ಸಿಬ್ಬಂದಿ ಡಂಗೂರ ಸಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡಂಗೂರ ಸಾರಿ ಎಚ್ಚರಿಕೆ ನೀಡುವಂತೆ ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನು ಮಾಡಿದ್ದಾರೆ. ಅಂಗಡಿಯಲ್ಲಿ ಅನ್ನಭಾಗ್ಯ ಯೋಜನೆಯ ಆಹಾರ ಪಡೆದವರು ಆಹಾರ ಧಾನ್ಯವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವವರಿಗೂ ಮತ್ತು ಪಡೆದವರಿಗೂ ರೇಷನ್ ಅಂಗಡಿ ರೇಷನ್ ಕಾರ್ಡ್ 6 ತಿಂಗಳು ರದ್ದಾಗುವುದು ಮತ್ತು ದಂಡ ವಿಧಿಸಲಾಗುವುದು. ತಗೊಂಡವ್ರಿಗೆ ದಂಡ, ರೇಷನ್ ಕೊಟ್ಟವ್ರಿ ರೇಷನ್ ಕಾರ್ಡ್ ರದ್ದು. ರೈಟ್, ಚಾಲು ಮಾಡು. ಬಾದಾಮಿ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಪ್ರಕಾರ ರೇಷನ್ ಅಂಗಡಿಯಲ್ಲಿ ಬಾಗಲಕೋಟೆಯಲ್ಲಿ ನಿರಂತರವಾಗಿ ಅಕ್ರಮ ದಂಧೆ ನಡೀತಾ ಇದೆ. ನೆಪ ಮಾತ್ರಕ್ಕೆ ಕೇಸ್ ದಾಖಲಿಸಿ ಕಳ್ಳರನ್ನ ಅಧಿಕಾರಿಗಳು ರಕ್ಷಣೆ ಮಾಡ್ತಾರೆ ಎನ್ನುವ ಪ್ರಶ್ನೆ ಇದೆ, ಅನುಮಾನ ಇದೆ. 10 ಪ್ರಕರಣಗಳು ಗಡೀಪಾರು ಹಂತಕ್ಕೆ ಹೋದರೂ ಕೂಡ ಈ ಹಾವಳಿ ನಿಂತಿಲ್ಲ. ಜಮಖಂಡಿ, ಮುಧೋಳ, ರಬಕರಿ, ಬನಹಟ್ಟಿ, ಬಾಗಲಕೋಟೆ, ಬಾದಾಮಿ ತಾಲೂಕಿನಲ್ಲಿ ಅವ್ಯಾಹತವಾಗಿ ಈ ದಂಧೆ ನಡೀತಾ ಇದೆ. KDP ಸಭೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಶಾಸಕರು ತರಾಟೆಯನ್ನು ತೆಗೆದುಕೊಂಡಿದ್ದರು. ಅಕ್ರಮದಲ್ಲಿ ಯಾರಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅವರು ಹುಲಿಗಳಾಗಿದ್ದಾರೆ, ನೀವು ಇಲಿಗಳನ್ನು ಹಿಡಿತಾ ಇದ್ದೀರಿ, ಹುಲಿಗಳನ್ನು ಬಚಾವ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಶಾಸಕರು ಕಿಡಿಕಾರಿದ್ರು. ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿ JD ಶ್ರೀಶೈಲ ಕಂಕನವಾಡಿಗೆ ತರಾಟೆ ಎಲ್ಲಿ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ JT ಪಾಟೀಲ್ ತರಾಟೆಗೆ ತೆಗೆದುಕೊಂಡಿದ್ದರು. ನೀವು ನಿಮ್ಮಲ್ಲಿ ಯಾರಾದರೂ ಯಾಕೆ ನಿಲ್ಲ ತ್ರಾಸಲ್ಲ ಸರ್? ಈಗ OMSS ಅಕ್ಕಿ ಅಂತ ಬರ್ತದೆ, ಎಫೆಕ್ಟಿವ್ ಆಗ್ತಲ್ಲ, ಎಫೆಕ್ಟಿವ್ ಆಗ್ತಲ್ಲ. ಅಲ್ಟರ್ನೇಟಿವ್ ಏನ್ ಮಾಡ್ಬೇಕಂತ ನೋಡೋಣ. ತಾಲೂಕು ಮಟ್ಟದಲ್ಲಿ ಆಮೇಲೆ ಮಾಹಿತಿ ಯಾರು ಕೊಡ್ತಾರೆ, ಅವ್ರು ಗೌಪ್ಯವಾಗಿ ಇರ್ತದೆ ಅಂತ ಹೇಳಿ ಪ್ರಚಾರ ಮಾಡೋಣ, ವ್ಯಾಪಕವಾಗಿ ಮಾಹಿತಿ ಕೊಡ್ತಾರೆ. ನೀವು ನಿಮ್ಮಲ್ಲಿ ಯಾರಾದರೂ